ಬಿಹಾರದಲ್ಲಿ ಜನ ಅಭೂತಪೂರ್ವವಾದಂತಹ ತೀರ್ಪನ್ನ ಇವತ್ತು ಕೊಟ್ಟಿದ್ದಾರೆ ಎನ್ಡಿಎ ಪರವಾಗಿ. ಬರೋಬ್ಬರಿ 204 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎನ್ಡಿಎ ಬಿಜೆಪಿ ಜೊತೆಗಿನ ಮಿತ್ರ ಪಕ್ಷಗಳು ನೋಡಿ, ಜೆಡಿಯು 84, ಬಿಜೆಪಿ 92, ಎಲ್ಜೆಪಿ 19, ಅದರ್ಸ್ 9, 204 ಕ್ಷೇತ್ರಗಳು ಒಟ್ಟು. ಇನ್ನು ಮಹಾಗಠಬಂಧನ್ 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸುತ್ತದೆ. ಆರ್ಜೆಡಿ 27, ಕಾಂಗ್ರೆಸ್ 4, ಲೆಫ್ಟ್ 2, ಅದರ್ಸ್ 0. ಇನ್ನು ಓವರಾಲ್ ನೋಡೋದಾದ್ರೆ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 204ರಲ್ಲಿ ಎನ್ಡಿಎ, 33ರಲ್ಲಿ ಮಹಾಗಠಬಂಧನ್, ಜೆಎಸ್ಪಿ 0, ಇತರರು 6. ಎಲ್ಲೆಡೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದೆ. ಮತ್ತೊಮ್ಮೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂತಸವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಬಿಜೆಪಿ ಮಾತ್ರ ಅಲ್ಲ, ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿ ಗುರುತಿಸಿಕೊಂಡ್ರು ಅಂತ ಮಿತ್ರ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇದು ಮಹಾಗಠಬಂಧನ್ನ ಬಿಹಾರಲ್ಲಿ ಜನ ತಿರಸ್ಕರಿಸಿದ್ದಾರೆ, ಧೂಳಿಪಟ ಮಾಡಿದ್ದಾರೆ. ಮಹಾಗಠಬಂಧನ್ಗೆ ಒಪ್ಪಿಗೆ ಇಲ್ಲ ನಮ್ದು ಅನ್ನೋ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಡಬಲ್ ಸೆಂಚುರಿಯನ್ನ ಎನ್ಡಿಎ ಹೊಡೆದಿದೆ. ಅಲ್ಲಿ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 204 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಇನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎನ್ಡಿಎ ಗೆಲುವಿಗೆ ಸಂಭ್ರಮಾಚರಣೆ, ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಡಲಾಗ್ತಾ ಇದೆ. ಎನ್ಡಿಎ ಗೆಲುವಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಎಕ್ಸ್ ಖಾತೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಿಹಾರ ಸಿಎಂ ನಿತೀಶ್ ಕುಮಾರ್ ಎಲ್ಲರೂ ಪ್ರಶಂಸೆಗೆ ಅರ್ಹರು ಅಂತ ದೇವೇಗೌಡರು ಟ್ವೀಟ್ ಮಾಡಿದ್ದಾರೆ. ಅಭೂತಪೂರ್ವವಾದಂತಹ ಗೆಲುವು. ಚಿರಾಗ್ ಪಾಸ್ವಾನ್ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ಸುಳ್ಳು ನಿರೂಪಣೆಗಳು ಸೋತಿವೆ. ಈಗಲಾದರೂ ತಮ್ಮ ಭ್ರಮೆಗಳಿಂದ ಹೊರಬರಬೇಕು ಅವರೆಲ್ಲರೂ ಅನ್ನೋ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಇನ್ನು ಬಿಹಾರದ ತೀರ್ಪನ್ನ ಜನ ಕೊಟ್ಟಿದ್ದಾರೆ. ಎನ್ಡಿಎ ಗೆಲುವಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಹಾರದ ತೀರ್ಪು ಇವತ್ತು ಫಲಿತಾಂಶ ಪ್ರಕಟವಾಗ್ತಾ ಇದೆ. ಎನ್ಡಿಎ 204 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮಹಾಗಠಬಂಧನ್ ಕೇವಲ 33 ಸ್ಥಾನ. ಎನ್ಡಿಎನಲ್ಲಿ ಇರುವಂತಹ ಜೆಡಿಯು 84 ಸ್ಥಾನಗಳಲ್ಲಿ ಮುನ್ನಡೆ ಇದ್ರೆ, ಬಿಜೆಪಿ 92, ಎಲ್ಜೆಪಿ 19, ಇತರರು 9 ಸ್ಥಾನಗಳಲ್ಲಿ. ಇನ್ನು ಮಹಾಗಠಬಂಧನಲ್ಲಿ ಆರ್ಜೆಡಿ 27 ಕ್ಷೇತ್ರದಲ್ಲಿ ಇದ್ರೆ, ಕಾಂಗ್ರೆಸ್ 4 ಕ್ಷೇತ್ರ, ಲೆಫ್ಟ್ 2 ಕ್ಷೇತ್ರ, ಇತರರು 0, ಯಾವುದೇ ಕ್ಷೇತ್ರಗಳಲ್ಲಿ ಇಲ್ಲ. ಬಿಹಾರ ರಾಜ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಈಗ ಫಲಿತಾಂಶ ಹೊರಗಡೆ ಬಿದ್ದಿದೆ. ಮ್ಯಾಜಿಕ್ ನಂಬರ್ 122. ಸ್ಪಷ್ಟ ಬಹುಮತ ಪಡೆಯಕ್ಕೆ 122 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಆ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬಹುದು. ಬಟ್ ಎನ್ಡಿಎ 204 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಚಿರಾಗ್ ಪಾಸ್ವಾನ್ ಅವರು ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಕಾರಣ ಏನು, 19 ಸ್ಥಾನಗಳಲ್ಲಿ ಅವರ ಪಕ್ಷ ಈಗ ಮುನ್ನಡೆಯನ್ನು ಸಾಧಿಸಿದೆ. ಹೀಗಾಗಿ ಒಳ್ಳೆಯ ಪ್ರದರ್ಶನವೇ ಅದು. ಇನ್ನು ವೋಟ್ ಶೇರಿಂಗ್ನಲ್ಲಿ ಆರ್ಜೆಡಿದೇ ಸಿಂಹಪಾಲು. 22.84% ವೋಟ್ ತಗೊಂಡಿದ್ರೆ, ಬಿಜೆಪಿ ಪಡೆದುಕೊಂಡಿರೋದು 20.9%. ಆದರೆ ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಬಿಜೆಪಿ ಮುಂದೆ ಇದೆ, ಆರ್ಜೆಡಿ ಹಿಂದೆ ಬಿದ್ದಿದೆ. ಕಾರಣ ಏನು, ವೋಟ್ ಶೇರಿಂಗಲ್ಲಿ ಮುನ್ನಡೆ ಸಾಧಿಸಿದ್ರು ಸ್ಥಾನ ಗಳಿಸೋಕೆ ಹಿನ್ನಡೆಯಾಗಿದ್ದು ಯಾಕೆ ಅನ್ನೋದನ್ನು ನೋಡೋದಾದರೆ, ಬೇರೆ ಪಕ್ಷಗಳು ವೋಟನ್ನು ಡಿವೈಡ್ ಮಾಡಿದೆ. ಅದು ಜೆಎಸ್ಪಿ ಇರಬಹುದು, ಬೇರೆ ಇತರ ಪಕ್ಷಗಳಿರಬಹುದು. ಅದು ವೋಟನ್ನು ಡಿವೈಡ್ ಮಾಡಿದೆ. ಹೀಗಾಗಿ ಸ್ಥಾನಗಳಲ್ಲಿ ಕಡಿಮೆ ಆಗಿದೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಸಂಭ್ರಮಾಚರಣೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸೋದು, ಸಿಹಿ ಹಂಚೋದು, ಈ ಮೂಲಕ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ.
ನೋಡ್ತಾ ಇದ್ದೀವಿ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅಂತ. ಪಟಾಕಿ ಸಿಡಿಮದ್ದುಗಳನ್ನ ಸಿಡಿಸೋದು, ಸಿಹಿ ಹಂಚೋದು, ಈ ಮೂಲಕ ಕಾರ್ಯಕರ್ತರು ತಮ್ಮ ಸಂಭ್ರಮವನ್ನ ತೋರ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿಯ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ಇದು ಬಿಹಾರದ ತೀರ್ಪು. ಎನ್ಡಿಎಗೆ ಬರೋಬ್ಬರಿ 204 ಸ್ಥಾನಗಳನ್ನ ನೀಡಿದ್ದಾನೆ ಬಿಹಾರದ ಮತದಾರ. ಎನ್ಡಿಎ ಮಿತ್ರ ಪಕ್ಷಗಳು ಯಾವ್ದಾವುದು ಅನ್ನೋದನ್ನ ನೋಡೋದಾದ್ರೆ ಜೆಡಿಯು 84 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ, ಬಿಜೆಪಿ 92 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ, ಎಲ್ಜೆಪಿ 19 ಕ್ಷೇತ್ರಗಳಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಮಹಾಗಠಬಂಧನ್ ಎಂಜಿಬಿ ಆರ್ಜೆಡಿ 27 ಕ್ಷೇತ್ರ, ಕಾಂಗ್ರೆಸ್ 4 ಕ್ಷೇತ್ರ, ಲೆಫ್ಟ್ 2 ಕ್ಷೇತ್ರ, ಇತರರು 0, ಯಾವ ಕ್ಷೇತ್ರದಲ್ಲೂ ಇಲ್ಲ. ಒಟ್ಟಾರೆ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ 243 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಅದರಲ್ಲಿ 204 ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.